Hey, hello all. Welcome to our channel Prayana Paitiyam. And this video it is going to be very special because we are in Lalbagh Garden. Well, now Bangalore ஒரு ஃபேமஸான ஒரு இடம். இங்கே நாங்கள் வந்து பல வருஷம் ஆகுது. And the main reason for us to come here is flower show is happening this year in 2026, and this flower show is specifically dedicated to the great author, poet. நீங்கள் என்ன ஒன்றா சொல்லலாம், சாரி, த கிரேட் ஆத்தர் தேஜஸ்வி அப்படின்னு சொல்லிட்டு ஒருத்தர், பயங்கரமான மிகப்பெரிய ஆத்தர். ஐ எம் சாரி, அவரோட புக்ஸ் பற்றி நான் இது வரைக்கும் படித்ததில்ல. ஸோ இதுக்கு மேலே ஐ டோன்ட் ஃபீல் லைக் ஐ ஹாவ் தட், என்ன சொல்கிறது, எனக்கு அந்த வெயிட் இல்லை நான் சொல்கிறதுக்கு அவரை பற்றி. ஸோ ஐ எம் giving it to a right person who can speak all about the great author Tejasvi and about this flower show that is happening here in Lalbagh, Bengaluru. Here to the right person. Tadan, 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 tadan. And the right person is Nanda. Yashaswini. So Tejasvi, Purnachandra Tejasvi, ಕುವೆಂಪುರ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ. ಅವರ ಕಥೆಗಳ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂಥರ ಏನಂತಾರೆ, ಇಟ್ಸ್ ಅ ವೇರಿಯಡ್. ಐ ಸ್ಪೀಕ್ ಇನ್ ಇಂಗ್ಲೀಷ್ so that I can reach this message to everyone. I want people to read about Purnachandra Tejasvi books. So there is a lot of information. Purnachandra Tejasvi, he has written he has touched the topic, many topics. So there is a proverb in Kannada, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಸೊ ಅದೇ ಥರ ತೇಜಸ್ವಿ ಅವರು ಮುಟ್ಟದೇ ಇರೋ ವಿಷಯ ಇಲ್ಲ, ವಿಚಾರ ಇಲ್ಲ. ಎಲ್ಲ ವಿಚಾರದ ಬಗ್ಗೆನೂ ಬರೀತಾರೆ, ಎಲ್ಲ ವಿಷಯಗಳ ಬಗ್ಗೆನೂ ಬರೀತಾರೆ. he wanted to do photographies in his he wanted to include photographies in his book, but unfortunately at that time photography was not that popular. So ಅವ್ರು ಏನು ಮಾಡಿದರು, ಎಲ್ಲರ ಹತ್ರ ಕೇಳ್ತಾರೆ, ಸೊ ಫೋಟೋಗ್ರಫಿ ಬಗ್ಗೆ. And he started learning photography. He learned photography. He learned operating computer. So there are so many things like this about Tejasvi. I can keep going on. So let us look into the flower show, what and all the topics that we have in the flower show, so that I can give you a little bit essence about those things. See you. So more to you guys. ನನ್ನ ಹಿಂದೆ ಒಂದು ಚಿಕ್ಕದಾದ ಮಂಟಪ ಥರ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಯು ಕ್ಯಾನ್ ಜಸ್ಟ್ ಝೂಮ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಶೋ ದೆಮ್. ಸೊ ಅಲ್ಲಿ ದೇ ಹ್ಯಾವ್ ಇಟ್ಸ್ ಆ್ಯಡ್ ಬೈ ಸುದರ್ಶನ್, ಇಟ್ಸ್ ಅ ಪ್ರಮೋಷನ್. ಬಟ್ ಅಲ್ಲಿ ದೆರ್ ಇಸ್ ಒನ್ ಕಾನ್ಸೆಪ್ಟ್ ರನ್ ಬೈ ಕುವೆಂಪು. The concept is Mantra Mangalya. First, who is Kuempu andre? So we already told you this entire flower show is dedicated to Purnachandra Tejasvi. Kuempu is Purnachandra Tejasvi's father. So Kuempu ravaru introduce madidanta ಒಂದು ಪದ್ಧತಿ ಮಂತ್ರ ಮಾಂಗಲ್ಯ. ಮಂತ್ರ ಮಾಂಗಲ್ಯ ಏನು ಅಂದರೆ, ಮಾಂಗಲ್ಯ ಅಂದರೆ ತಾಳಿ ಕಟ್ಟೋದು ಅಲ್ವಾ? ಸೊ ಮಂತ್ರ ಮಾಂಗಲ್ಯದಲ್ಲಿ ವಿದೌಟ್ ಫಾಲೋಯಿಂಗ್ ಎನಿ ರಿಚುವಲ್, ಯಾವುದೇ ಪದ್ಧತಿಯನ್ನು ಫಾಲೋ ಮಾಡದೆ, ಯಾವುದೇ ಮಂತ್ರಘೋಷಗಳಿಲ್ಲದೆ, ಯಾವುದೇ ಹೋಮ ಹವನಗಳಿಲ್ಲದೆ ಮದುವೆಯನ್ನಾಗೋದು, ಅರ್ಥಪೂರ್ಣವಾದಂಥ ಮದುವೆಯನ್ನಾಗೋದು. ಸೊ ಇದೇ ಕಾನ್ಸೆಪ್ಟಲ್ಲಿ ನಾನು ವಿಜಯ್ ಕೂಡ ಮದುವೆ ಆಗಬೇಕು ಅಂತ ಇದ್ವಿ. ಅದಾಗಿಲ್ಲ, ಇಟ್ಸ್ ಓಕೆ, ಫೈನ್. ಬಟ್ ಇದು ಒಂದು ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದೇ ಕಾನ್ಸೆಪ್ಟ್ ಪ್ರಕಾರನೇ ತೇಜಸ್ವಿ ಅವ್ರ ಮದುವೆ ಕೂಡ ಆಗುತ್ತೆ. ಸೊ ಅದೊಂದು ಕಾನ್ಸೆಪ್ಟನ್ನ ಇಲ್ಲಿ ಪ್ರಮೋಟ್ ಮಾಡಿರೋದು. ಇಟ್ ಇಸ್ ಅ ವೆರಿ ಮೀನಿಂಗ್ಫುಲ್ ಒನ್. ಸೊ ಇಟ್ಸ್ ಅ ವೆರಿ ಮೀನಿಂಗ್ಫುಲ್ ಮ್ಯಾರೇಜ್. ಅರ್ಥಪೂರ್ಣವಾದಂಥ ಒಂದು ಮದುವೆಗೆ ಆದಂಥ ಒಂದು ಎಸೆನ್ಸ್ ಇದೆ ಅಲ್ಲ, ಸೊ ದಟ್ ಕಮ್ಸ್ ವಿತ್ ದಿಸ್ ಮಂತ್ರ ಮಾಂಗಲ್ಯ ಅಂತ ನಾನು ತುಂಬ ಗಟ್ಟಿಯಾಗಿ ನಂಬ್ತೀನಿ. ಸೊ ದಿಸ್ ಒನ್ ಆಫ್ ದ ಕಾನ್ಸೆಪ್ಟ್. ಆ್ಯಕ್ಚುಲಿ ನಾನು ವಿಜಯ್ ಕೂಡ ಇದೇ ಥರ ಮದುವೆ ಆಗಬೇಕಂತ ಇದ್ವಿ. ಅನ್ಫಾರ್ಚುನೇಟ್ಲಿ ನಮ್ಮನೇಲಿ ಆಲ್ರೆಡಿ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಇದು ಅಕ್ಸೆಪ್ಟ್ ಆಗಲಿಲ್ಲ. ಸೊ ಇದು ಮಂತ್ರ ಮಾಂಗಲ್ಯ, ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬೈ ಕುವೆಂಪು. ಆ್ಯಕ್ಚುಲಿ ಏನು ಗೊತ್ತಾ ವಿಜು, ನಾವು ಲವ್ ಮಾಡ್ತಿದ್ವಿ, ಮನೇಲೆಲ್ಲ ಹೇಳಿದೆ, ಮನೇಲಿ ಒಪ್ಕೊಂಡ್ಲಿಲ್ಲ, ಅದೆಲ್ಲ ನಡೀತಾ ಇತ್ತಾ. ಆಮೇಲೆ ಫೈನಲ್ ಆಗಿ ಮದುವೆಗೆ ಡೇಟ್ ಎಲ್ಲ ಆಯಿತಾ. ಅವಾಗ ಐ ಕಾಲ್ಡ್ ತೇಜಸ್ವಿ ಅವ್ರ ವೈಫ್ ಕಾಲ್ ಮಾಡಿದ್ದೆ ನಾನು. ಕಾಲ್ ಮಾಡಿ ಈ ಥರ ಮಂತ್ರ ಮಾಂಗಲ್ಯದಲ್ಲಿ ನಾನು ಮದುವೆ ಮಾಡ್ಕೋಬೇಕು ಅಂತ ನಂಗೆ ಆಸೆ ಆಗ್ತಿದೆ, ಸೊ ನೀವು ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದೆ. ಅವ್ರಿಗೆ ಒಂದು ಪತ್ರ ಬರೆದಿದ್ದೆ, ಸಾರಿ. ಸೊ ನಾನು ಆ ಥರ ಪತ್ರ ಬರೆದಾಗ ಅವ್ರು ರಿಟರ್ನ್ ನನಗೆ ಪತ್ರ ಬರೆದಿದ್ರು, ಖಂಡಿತ ನಾನು ಬರ್ತೀನಿ ಯಶಸ್ವಿನಿ, ಬ್ಲೆಸ್ಸಿಂಗ್ ಮಾಡ್ತೀನಿ, ನನ್ನ ಆಶೀರ್ವಾದ ನಿಮ್ಮ ಹತ್ರ ಇದೆ ಅಂತೇಳಿ ನನಗೆ ಮಂತ್ರ ಮಾಂಗಲ್ಯದು ಒಂದು ರಿಟರ್ನ್ ಕಾಪಿ ಕೂಡ ಕೊಟ್ಟು ಕಳಿಸಿದ್ರು. ಗೊತ್ತಾ, ನನ್ನ ಹತ್ರ ಈಗಲೂ ಇದೆ ಅದು. ನೈಸ್. ಆ್ಯಕ್ಚುಲಿ ನಾನು ಅವರಿದ್ದಾಗ ಒಂದ್ಸಲ ಭೇಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅಷ್ಟೇ. ಮತ್ತು ಎಷ್ಟೋ ಸಲ ನಾನು ಅಂದ್ಕೊಂಡೆ ಮೂಡಿಗೆರೆಗೆ ಹೋಗಬೇಕು, ತೇಜಸ್ವಿ ಅವ್ರ ಮನೆಗೆ ಒಂದು ಸಲ ಹೋಗಿ ಬರಬೇಕು, ಯಾವುದೂ ನಡೀಲಿಲ್ಲ. ಎಲ್ಲನೂ ಇಲ್ಲಿ ಬಂದು ಲಾಲ್ಬಾಗ್ ಶೋನ ನೋಡ್ಬಿಟ್ಟು ಹೋಗ್ತಾಯಿದ್ದೀನಿ ಮನೆಗೆ.
ಪರವಾಗಿಲ್ಲ, ತೇಜಸ್ವಿ ಮನಸ್ಸಲ್ಲೇ ಇದ್ದಾರೆ. ನಾನೆಲ್ಲೂ ಹೋಗಿಲ್ಲ ಅಂದ್ರೆ ಇವಾಗ ನನ್ನ ಜೊತೆನೇ ಇರ್ತಾರೆ, ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೊತೆಲೇ ಇರ್ತಾರೆ, ನನ್ನ ಆಲೋಚನೆಯಲ್ಲಿ ಇರ್ತಾರೆ. ಓವರ್ ಡ್ರಾಮಾಟಿಕ್ ಆಯ್ತಲ್ಲ, ಪರವಾಗಿಲ್ಲ, ಇಟ್ಕೊಳ್ಳಿ ಬನ್ನಿ. ಆ್ಯಂಡ್ ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದಟ್ ಮೇನ್ ಎಂಟ್ರೆನ್ಸ್, ಅ ಫ್ಲವರ್ ಶೋ, ಆ ಗ್ಲಾಸ್ ಹೌಸಿಗೆ ಇನ್ನೂ ಕಾಯ್ತಾ ಇದ್ದೀವಿ ನಾವು. ಸೊ ಅದಕ್ಕಿಂತ ಮುಂಚೆನೇ ದೇರ್ ಇಸ್ ಲಾಟ್ ಆಫ್ ಸರ್ಪ್ರೈಸಸ್ ಫಾರ್ ಮೀ. ನನ್ನ ಮುಖದಲ್ಲಿ ನೀವು ನೋಡ್ಬೋದು ಲಾಟ್ ಆಫ್ ಗ್ಲೋ ಆ್ಯಂಡ್ ಹ್ಯಾಪಿನೆಸ್. ಇಟ್ಸ್ ಫಾರ್ ತೇಜಸ್ವಿ. ಹೌಸಲ್ಲಿ ಸ್ಟಾರ್ಟಿಂಗ್ ಝೂಮ್ ಮಾಡಿದ್ರೆ ಅಲ್ಲೊಂದು ಸೂಪರಾಗಿ ತೇಜಸ್ವಿ ಫೇಸ್ ಕಾಣುತ್ತಲ್ಲ, ಅದು ನೋಡಿದ ತಕ್ಷಣ ನನಗೊಂಥರ ಹೊಟ್ಟೆ ಒಳಗೆ ಬಟರ್ಫ್ಲೈಸ್ ಅಂತಾರಲ್ಲ ಹಂಗೆ ಆಗ್ತಾ ಇದೆ. ಒಂಥರ ಖುಷಿ, ಯುನೋ, ಅದಕ್ಕೆ ಒಂಥರ ದಟ್ ಈಸ್ ಅ ಡಿಫ್ರೆಂಟ್ ಫೀಲ್ ದಟ್ ಐ ಕಾಂಟ್ ಎಕ್ಸ್ಪ್ರೆಸ್ ಅಬೌಟ್ ತೇಜಸ್ವಿ. ತೇಜಸ್ವಿ ಅವರು ತುಂಬ ಆಸೆ ಪಡ್ತಿದೆ ಹೆಂಗೆ ಗೊತ್ತಾ, ಪ್ರಕೃತಿ ಮಧ್ಯೆ ಇರಬೇಕು ಅಂತೇಳಿ. ಸೊ ಈ ಗ್ಲಾಸ್ ಹೌಸ್ ಕಾನ್ಸೆಪ್ಟಲ್ಲಿ ಅವ್ರು ಅದನ್ನು ಹಂಗೆ ಲಿಟ್ರಲಿ ತೊಗೊಂಬಂದು ಇಟ್ಟಿದ್ದಾರೆ. ಅವ್ರು ಇದ್ದಿದ್ದು ಕೂಡ ಕಾಡಲ್ಲೇ, ಕಾಡಲ್ಲಿ ಮನೆ ಮಾಡ್ಕೊಂಡು ಮೂಡಿಗೆರೆನಲ್ಲಿ ಆರಾಮಾಗಿ ಬಿಂದಾಸಾಗಿ ಜೀವನ ಮಾಡ್ತಾಯಿದ್ರು. ನಾಯಿ ಇತ್ತು, ಕ್ಯಾಮ್ರಾ ಇಟ್ಕೊಂಡಿದ್ರು, ಕಂಪ್ಯೂಟರ್ ಬಗ್ಗೆ ಓದ್ತಾ ಇದ್ರು, ಬುಕ್ಸ್ಗಳು ಬರೀತಾ ಇದ್ರು, ಕಾಫಿ ಬಗ್ಗೆ, ಜೇನುತುಪ್ಪದ ಬಗ್ಗೆ ಏನಿಲ್ಲ, ಎಲ್ಲದರ ಬಗ್ಗೆ. ಇಟ್ಸ್ ಅ ಡಿಫ್ರೆಂಟ್ ಫೀಲ್. ತೇಜಸ್ವಿ ಅನ್ನೋದೇ ಒಂದು ಡಿಫ್ರೆಂಟ್ ಫೀಲ್ ಆ್ಯಕ್ಚುಲಿ. ಅದು ಎನರ್ಜಿ, ತೇಜಸ್ವಿ ಅನ್ನೋದು ಒಂದು ಶಕ್ತಿ, ಎನರ್ಜಿ.